ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರೋಗ್ಭಯಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ. ಸ್ನಾನ ಹೇಳುವಂಥದ್ದು ಪ್ರತಿಯೊಬ್ಬರು ದಿನನಿತ್ಯ ಜೀವನದಲ್ಲಿ ಮಾಡ್ತಾರೆ. ಇದು ಆರೋಗ್ಯದ ಮೇಲೆ ಒಂದು ಉತ್ತಮವಾದ ಪರಿಣಾಮವನ್ನು ಹೊಂದಿದೆ. ಸಮಾಜದಲ್ಲಿ ನಾವು ನೋಡ್ತೇವೆ, ಇಂದಿನ ಪೀಳಿಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ಸಮಯವೇ ಇಲ್ಲ. ಬೆಳಿಗ್ಗೆ ತಿಂಡಿ ತಿಂದ ನಂತರನೂ ಮಾಡ್ತಾರೆ, ಸಮಯ ಇಲ್ಲ ಲೇಟ್ ಆಗಿದ್ದರೆ ಮಧ್ಯಾಹ್ನ ಮಾಡ್ತಾರೆ, ಸಾಯಂಕಾಲ ಮಾಡುವಂಥದ್ದಿದೆ. ಈ ರೀತಿಯಾಗಿ ವಿವಿಧ ಸಮಯಗಳಲ್ಲಿ ಸ್ನಾನವನ್ನು ಮಾಡೋದನ್ನು ನಾನು ನೋಡಿದ್ದೇವೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರಾತಃ ವಿಧಿಗಳಲ್ಲಿ ಸ್ನಾನವನ್ನು ಸೇರಿಸಿಕೊಳ್ಬೇಕು. ಮಲಮೂತ್ರ ತ್ಯಾಗದ ನಂತರ ಹಲ್ಲುಜ್ಜಿ ಆದಮೇಲೆ ಸ್ನಾನವನ್ನು ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಅತಿ ಒಳ್ಳೆಯದು. ಪ್ರಾತಃ ಸ್ನಾನಂ ಗವಾಂ ಸೇವ ಆರಾಮಃ ಪುಷ್ಪವಾಟಿಕಾ ಮಾತಾ ಪಿತ್ರೋಶ್ಚ ಶುಶ್ರೂಷ ಶಾಸ್ತ್ರಾಯ ಚ ಸುಖಾಯ ಚ. ಆರೋಗ್ಯದ ದೃಷ್ಟಿಯಿಂದ ಯಾವುದನ್ನೆಲ್ಲ ಮಾಡಿದರೆ ಶಾಸ್ತ್ರಸಮ್ಮತವಾಗಿದೆಯೋ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದೋ ಅದನ್ನು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಅವುಗಳಲ್ಲಿ ಮೊದಲನಾಗಿ ಹೇಳಿರುವಂಥದ್ದು ಪ್ರಾತಃ ಸ್ನಾನ, ಅಂದರೆ ಬೆಳಗಿನ ಜಾವದಲ್ಲಿಯೇ ಸ್ನಾನ ಮಾಡುವಂಥದ್ದು. ತದನಂತರ ಗವಾಂ ಸೇವಾ, ಗೋವುಗಳ ಒಂದು ಸೇವೆಯನ್ನು ಮಾಡುವಂಥದ್ದು. ಆರಾಮಃ ಪುಷ್ಪವಾಟಿಕಂ, ಅಂದರೆ ಗಾರ್ಡನ್ನಲ್ಲಿ ಹೂದೋಟದಲ್ಲಿ ಅದನ್ನೊಂದು ಬೆಳೆಸುವಂಥದ್ದು, ಅವುಗಳನ್ನೊಂದು ನೋಡಿಕೊಳ್ಳುವಂಥದ್ದು. ಮಾತಾ ಪಿತ್ರೋಶ್ಚ ಶುಶ್ರೂಷ, ತಂದೆ ತಾಯಿಗಳ ಆರೋಗ್ಯವನ್ನು, ತಂದೆ ತಾಯಿಗಳ ಶುಶ್ರೂಷೆಯನ್ನು, ಸೇವೆಯನ್ನು ಮಾಡುವಂಥದ್ದು. ಶಾಸ್ತ್ರಾಯ ಚ ಸುಖಾಯ ಚ, ಇವುಗಳನ್ನು ಮಾಡಬೇಕು ಅಂತೇಳಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಭಾರತೀಯ ಪುರಾತನ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಇದು ಶಾಸ್ತ್ರಸಮ್ಮತವಾಗಿದೆ. ಅದಕ್ಕಿಂತಲೂ ಮುಖ್ಯವಾದದ್ದು ಸುಖಾಯ ಚ, ವ್ಯಕ್ತಿಗೆ ಒಂದು ಸುಖವನ್ನು ನೀಡುವಂಥದ್ದು. ಇಲ್ಲಿ ಸುಖ ಅಂತ ಹೇಳಿದರೆ ಆರೋಗ್ಯವನ್ನು ನೀಡುವಂಥದ್ದು. ಇದು ಯಾವ ರೀತಿ ಆರೋಗ್ಯವನ್ನು ನೀಡಲಿಕ್ಕೆ ಸಾಧ್ಯ ಇದೆ? ಶಾರೀರಿಕ ಹಾಗೂ ಮಾನಸಿಕ ಸಮತೋಲನೆಯನ್ನು ಕಾಪಾಡ್ತದೆ. ಪ್ರಾತಃ ಸ್ನಾನ ಅಂತ ಹೇಳಿದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣವೇ ಹಲ್ಲುಜ್ಜಿ ಮಲಮೂತ್ರ ತ್ಯಾಗವನ್ನು ಮಾಡಿ ಶರೀರವನ್ನು ಶುದ್ಧಿಯಾಗಿಟ್ಕೊಳ್ಳುವಂಥದ್ದು. ಈ ಪ್ರಾತಃ ಸ್ನಾನ ಹೇಳುವಂಥದ್ದು ಶರೀರ ಶುಚಿತ್ವಕ್ಕೆ ಅತಿ ಅವಶ್ಯಕ. ಗವಾಂ ಸೇವಾ ಅಂತೇಳಿದರೆ ಗೋವುಗಳ ಸೇವೆ ಅಥವಾ ಆರೈಕೆಯನ್ನು ಮಾಡೋದ್ರಿಂದ ಗೋವಿನ ಉತ್ಪನ್ನಗಳು ತಾಜಾವಾಗಿ ವ್ಯಕ್ತಿಗೆ ಅಲ್ಲಿಯೇ ದೊರಕ್ತದೆ. ಗೋವಿನ ಉತ್ಪನ್ನಗಳು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಇವುಗಳೆಲ್ಲ ಆರೋಗ್ಯದ ದೃಷ್ಟಿಯಿಂದ ಅತಿ ಉತ್ತಮವಾಗಿರುವಂಥದ್ದು. ತನ್ನ ಮನೆಯಲ್ಲಿಯೇ ತನ್ನ ಬಳಿಯೇ ಇವುಗಳು ಸಿಕ್ಕಿದಾಗ ಇವುಗಳ ಸೇವನೆಯನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡಾಗ ಆರೋಗ್ಯವು ಉತ್ಕೃಷ್ಟ ಮಟ್ಟದಲ್ಲಿರ್ತದೆ. ಆರಾಮಃ ಪುಷ್ಪವಾಟಿಕ ಅಂತ ಹೇಳಿದರೆ ಯಾರು ಹೂದೋಟವನ್ನು ಗಾರ್ಡನನ್ನು ಮೇಂಟೈನ್ ಮಾಡ್ತಾರೋ ಶರೀರಕ್ಕೆ ಬೇಕಾದಂತಹ ಒಂದು ವ್ಯಾಯಾಮ ಅಲ್ಲಿಯೇ ಆಗ್ತದೆ. ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಯಾಮ ಆಗೋದ್ರಿಂದ ಆರೋಗ್ಯವು ಸಹ ಉತ್ತಮ ಮಟ್ಟದಲ್ಲಿರ್ತದೆ. ಮಾತಾ ಪಿತ್ರೋಶ್ಚ ಶುಶ್ರೂಷ, ತಂದೆ ತಾಯಿ ಅಂತೇಳಿದರೆ ಅವರು ದೇವತೆಗೆ ಸಮಾನ ಇರುವಂಥವ್ರು. ತಂದೆ ತಾಯಿಗಳ ಜೊತೆಗೆ ಪ್ರೀತಿಯಿಂದ ಯಾರು ಇರ್ತಾರೋ, ಅವರ ಆರೈಕೆಯನ್ನು ಯಾರು ಚೆನ್ನಾಗಿ ಮಾಡ್ತಾರೋ ಅದೊಂದು ದೇವತೆಗೆ ಒಂದು ಪೂಜೆಯನ್ನು ಮಾಡಿದಂತೆ ಒಂದು ಫಲವನ್ನು ನೀಡ್ತದೆ. ಈ ರೀತಿಯಾಗಿ ಈ ವಿಷಯಗಳನ್ನು ಹೇಳಿಕೊಂಡು
ಪ್ರತಿನಿತ್ಯ ಯಾರು ಇದನ್ನು ಪರಿಪಾಲನೆ ಮಾಡ್ತಾರೋ ಅವುಗಳು ಶಾಸ್ತ್ರಸಮ್ಮತವಾಗಿದೆ, ಶಾಸ್ತ್ರದಲ್ಲಿ ಹೇಳಿರುವಂಥದ್ದು, ಅದನ್ನು ಪರಿಪಾಲನೆ ಮಾಡಲೇಬೇಕು. ಹಾಗೂ ಸುಖಾಯಚ, ಶಾರೀರಿಕ ಹಾಗೂ ಮನಸ್ಸಿನ ಒಂದು ಆರೋಗ್ಯವನ್ನು ಉಂಟು ಮಾಡಲಿಕ್ಕೆ, ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡೋದ್ರಿಂದ ಇವುಗಳನ್ನು ಪ್ರತಿಯೊಬ್ಬರು ಪ್ರತಿನಿತ್ಯ ಪರಿಪಾಲನೆ ಮಾಡಬೇಕು.